8 ಗಂಟೆವರೆಗೆ ಓಪನ್ ಐತೆ. ಹೌದು. ಯಾರು ಗೊತ್ತಾ ಇವರು? ಶ್ರೀನಿವಾಸ್ ಡಿಯೋಪು ನಮ್ಗೆ ಗೊತ್ತು. ಇವರೇ ಗುಡಿಲ ಕಟ್ಟಿದ್ರು, ಇಲ್ಲಿ ಇದ್ರು. ನೀವು ನೋಡಿದ್ರಾ? ನಾವು ನೋಡಿ ಮಾತಾಡಿದೀವಿ. ನಮ್ಮ ಎಲ್ಲ ಅವರೇ ಮಾಡಿದ್ದು. ಮತ್ತೆ ಇದಾಗಿ ನಮ್ಮೆಲ್ಲ ಕಳ್ಸಕ್ಕೆ ಊಟ ಗೀಟ ಎಲ್ಲ ಹಾಕಿಕೊಂಡು ಎಲ್ಲ ಫ್ರೀಯಾಗಿ ಕೆಲಸ ಮಾಡೋದು. ಊರೂರು ದುಡ್ಡು ಅವರೇ ಹಾಕಿದ್ರು, ಸುಮಾರು ದುಡ್ಡು. ಈಗ ಮನೆ ಎಲ್ಲ ಕೊಟ್ಟಿದ್ದಾರೆ. ಅವ್ರು ಈಗಿನ ಎಲ್ಲ ಮನೆ ಇಲ್ಲದವ್ರಿಗೆ ಮನೆ ಕೊಟ್ಬಿಟ್ಟು ಇದು ಎವಿಷನ್ ಮಾಡಿದ್ರಲ್ಲ, ಅವ್ರಿಗೆಲ್ಲ ಮನೆ ಕೊಡ್ತಾರೆ. ಇಂಜೆಕ್ಷನ್ ಹಾಕಿದ್ರು. ಯಾರಾಗೆ ಹುಷಾರಿಲ್ಲ ಅಂದರೆ ಆ ವೀರಪ್ಪ ಕಲಾಟಿ ಹಂಗೆ ಎಲ್ಲಿ ಹೋಗೋಕ್ಕಾಗಲ್ಲ, ಅವರೇ ಇಂಜೆಕ್ಷನ್ ಹಾಕಿದ್ರು. ಅವರೇ ಊರಿನ ಜನ ಎಲ್ಲ ಸುಟ್ಟಾಗ್ಬಿಟ್ರು. ಎದುರ್ಕೊಂಡು ಊರು ಬಿಟ್ಟು ಎಲ್ಲ ಓಡ್ಬಿಟ್ರು. ಖಾಲಿ ಮಾಡ್ಬಿಟ್ಟು ಅವ್ರು ಬಂದು ಪೊಲೀಸ್ನವ್ರು ಜೀಪ್ ಎತ್ಕೊಂಡು ಬಂದು ದಗರಿ ಕೊಟ್ಟು ಅಲ್ಲ. ಅದಕ್ಕೂ ಮುಂಚೆ ಏನ್ ಘಟನೆ ಇಲ್ಲಿ ನಡೆದಿತ್ತು? ವೀರಪ್ಪನ ತೋರಿಸಿ ಅಂತ ಪೊಲೀಸರು ಹೊಡೆಯುದು ನಮ್ಮನ್ನ ಎಲ್ಲ ಎದುರಿಸ್ತಿಲ್ಲ. ಎಲ್ಲ ಎದುರ್ಕೊಂಡು ಹೋಗ್ಬಿಟ್ರು. ಯಾವ ದೇವಸ್ಥಾನದಲ್ಲಿ ಬೇರೆಯವ್ರ ಫೋಟೋ ಎಲ್ಲಿನೂ ಇಲ್ಲ. ಹೌದು. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಎಷ್ಟೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳಿದೆ. ಸಾವಿರಾರು ಕೋಟಿ ದೇವಸ್ಥಾನ ಕೂಡ ಮಾಡಿದ್ದಾರೆ. ಇಲ್ಲಿ ಹೆಚ್ಚಿಗೆ ಇಲ್ಲಿ ನಮ್ಮ ಮಠಕ್ಕೆ ಸಿಗ್ತಾ ಇಲ್ಲ. ಇವ್ರದ್ದು ಒಂದು ಮಾತ್ರ. ಅದರಿಂದ ನಮ್ಮೂರಿಗೆ ಅವರು ಇಲ್ಲ ಅಂದ್ರೆ ಭಾಳ ಕಷ್ಟ. ಇದೆಲ್ಲ ಮನೆ ಈ ರೋಡೆಲ್ಲ ಇಲ್ಲ. ಆ ಕಡೆ ಒನ್ ವೇ, ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೋಬೇಕು. ಬರೋ ಗಾಡಿಗಳು ಪಾಸ್ ಆಗ್ಬೇಕಾದ್ರೆ ಹಿಂಸೆ. ಇದರಲ್ಲಿರೋ ಮನೆಗಳೆಲ್ಲ ಕೆಳಗಡೆ ಎತ್ತಿ 2 ಸೈಡ್ ಕೊಟ್ಬಿಟ್ಟು ಅವರೇ ರೋಡ್ ಮಾಡೋದು. ಶ್ರೀನಿವಾಸ್ ಸರ್ ಬಾಡಿ ಎತ್ಕೊಂಡು ಬಂದ್ರು, ತಲೆ ಎತ್ಕೊಂಡು ವೀರಪ್ಪನು. ಬೇರೆ ಬಾಡಿ ಮಾತ್ರ ಬಂತು. ನಮ್ಮೆಲ್ಲ ಊರ್ ಜನ. ನೀವು ಹೋಗಿದ್ರಾ ಬಾಡಿ ನೋಡಕ್ಕೆ? ಇಲ್ಲ, ನಾವು ಅಲ್ಲಿ ಹೋಗಿಲ್ಲ. ಇಲ್ಲಿ ಎಲ್ಲ ನೋಡಿದೀವಿ. ಸ್ಕೂಲ್ ದೇವಸ್ಥಾನ ಮುಂದೆ. ಓ, ಇಲ್ಲಿ ತಗೊಬಂದಿದ್ರಾ ಬಾಡಿನ? ಸ್ಕೂಲ್ ಹತ್ರ ಅದೇ ಸೀಲೆ ಕಟ್ಬಿಟ್ರಲ್ಲ ನೋಡ. ಅದು ಅಲ್ಲ ನಮ್ಮ ಊರೂರು ಎಲ್ಲಾರು ನೋಡಿ. ನಿಮಗೆ ಬೇಜಾರಾಯ್ತು? ಎಲ್ಲ ಊರಿಗೆ ನಮ್ಮ ದೇವ್ರಂಗ ಎಲ್ಲ ಮನೆಗೆ ಫೋಟೋ ಇಟ್ಕೊಂಡಿದ್ದಾರೆ ಇವ್ರದ್ದು. ಶ್ರೀನಿವಾಸ್ ಸರ್ದು ಎಲ್ಲರ ಮನೇಲಿ ಫೋಟೋ ಇದೆ. ದೇವ್ರಂಗ ಎಲ್ಲ ಇವ್ರು ಬಂದೇ ನಮ್ಮ ಊರನ್ನೇ ಕಾಪಾಡಿದ್ದು. ಅವ್ರ ಅಪ್ಪ ಅಮ್ಮ, ವೀರಪ್ಪನ ಅಪ್ಪ ಅಮ್ಮ ಎಲ್ಲ ಇಲ್ಲಿಯೇ ಸತ್ತು ಹೋಗ್ಬಿಟ್ರು. ಅವ್ರು ಇರುವಾಗನೇ ಅವನು ಇರ್ಬೇಕಾದ್ರೆ ತಾಯಿ ಇದಕ್ಕೆ ಅವನು ಬಂದೇ ಇಲ್ಲ. ಇಲ್ಲಿ ವೀರಪ್ಪನ್ ಫ್ರೆಂಡ್ ಯಾರಿದ್ದಾರೆ? ಅವ್ರ ಜೊತೆ ವೀರಪ್ಪನ ಜೊತೆ ಕಾಂಟ್ಯಾಕ್ಟ್ ಇದ್ದವರು? ಅವ್ರ ಜಾಗದಲ್ಲಿ ಇದ್ದವ್ರೆ. ಸುರೇಶ್ಕುಮಾರ್ ಬಂದು ಆರ್ಟಿಗೆ ಇಲ್ಲ. ಹಾಯ್, ನಿಮಗೆ ವೀರಪ್ಪನ್ ಗೊತ್ತಾ? ವೀರಪ್ಪನ್ ಗೊತ್ತಾ? ಯಾರು ವೀರಪ್ಪನ? ಇಲ್ಲ. ನಿಮ್ಮ ತಾತನ ನೋಡಿದ್ಯಾ ನೀನು? ಫೋಟೋಸ್ ಇದೆಯಾ ನಿಮ್ಮ ತಾತಂದು? ನಿಮ್ಮ ಅಪ್ಪನ ಮೊಬೈಲ್ ಇದೆ. ನಿಮ್ಮ ಅಪ್ಪನ ಹೆಸರೇನು? ಇದ್ದಾರಾ ಮನೇಲಿ? ಎಲ್ಲಿ ಹೋಗಿದ್ದಾರೆ? ಬೆಂಗಳೂರು ಹೋಗಿದ್ದಾರಾ? ಯಾಕೆ? ಸತ್ತೋಗಿದ್ದಾರೆ ಯಾರು ಅಂತ. ಹೌದಾ, ಸರಿ ಪುಟ್ಟ, ಆಯ್ತಮ್ಮ. ದೇವಸ್ಥಾನ ರೈಟ್ ಹೋಗ್ಬೇಕಾ? ಓ, ಹೊಗೇನಕಲ್ ಫಾಲ್ಸ್ಗೆ ಇಲ್ಲಿಂದಲೂ ಹೋಗ್ಬೋದಾ? ಮುಂಚೆ ಹಿಂಗಿತ್ತ ಸರ್? ಮುಂಚೆ ಊರು ಹಿಂಗಿರ್ಲಿಲ್ಲ. ನೀವು ಬಂದಿದ್ರಾ? ಓ, ಶ್ರೀನಿವಾಸ್ ಸರ್ ಟೆಂಪಲ್ ಯಾವಾಗ ಓಪನ್ ಆಗುತ್ತೆ? ದೇವಸ್ಥಾನ ಇವಾಗ ಮಾಡ್ತಾರಾ? ಟೆಂಪಲ್ ನೋಡೋದಕ್ಕೆ ಬಂದಿದ್ವಿ. ಒಂದು ಅರ್ಧ ಗಂಟೆ ಬಂದು ಓಪನ್ ಮಾಡ್ತಾರೆ. ಓಪನ್ ಮಾಡಿ 8 ಗಂಟೆವರೆಗೆ 8 ಗಂಟೆವರೆಗೆ ಓಪನ್ ಐತೆ. ಹೌದು. ಯಾರು ಗೊತ್ತಾ ಇವರು? ಶ್ರೀನಿವಾಸ್ ಡಿಯೋಪು ನಮ್ಗೆ ಗೊತ್ತು. ಇವರೇ ಗುಡಿಲ ಕಟ್ಟಿದ್ರು, ಇಲ್ಲಿ ಇದ್ರು. ನೀವು ನೋಡಿದ್ರಾ? ನಾವು ನೋಡಿ ಮಾತಾಡಿದೀವಿ. ನಮ್ಮ ಎಲ್ಲ ಅವರೇ ಮಾಡಿದ್ದು.
ಅವರೇ ದೇವರಿಗೆ ಅವರೇ ಮಾಡಿದ್ದು. ಈ ರೋಡ್ ಅದು ಆಗಕ್ಕೆ ಕಾರಣನೇ ಅವ್ರು. ಮಾಡಿದ್ದು ಅವರೇ. ಆ ಕಡೆ ಇತ್ತು ಹ್ಮ್ ಈ ಮನೆಗಳೆಲ್ಲ ಎತ್ತಿ ಬೇರೆ ಕಡೆ ಅವ್ರು ಶಿಫ್ಟ್ ಒಂದು 200 ಮನೆ. ಒಂದ್ ನಿಮಿಷ ಒಬ್ರು ಮಾತಾಡಿ ಹೇಳಿ. ಅದೇ ಇವರು ಬೇಸ್ಮೆಂಟ್ ಇದಾಗಿ ನಮ್ಮೆಲ್ಲ ಕಳ್ಸಕ್ಕೆ ಊಟ ಗಿಟ ಎಲ್ಲ ಹಾಕಿಕೊಂಡು ಎಲ್ಲ ಫ್ರೀಯಾಗಿ ಕೆಲಸ ಮಾಡೋದು ಊರೂರು. ದುಡ್ಡು ಅವರೇ ಹಾಕಿದ್ರು, ಸುಮಾರು ದುಡ್ಡು. ಈಗ ಮನೆ ಎಲ್ಲ ಕೊಟ್ಟಿದ್ದಾರೆ, ಅವ್ರು ಈಗಿನ ಎಲ್ಲ ಮನೆ ಇಲ್ಲದವ್ರಿಗೆ ಮನೆ ಕೊಟ್ಬಿಟ್ಟು ಇದು ಎವಿಸಿನ್ ಮಾಡಿದ್ರಲ್ಲ ಅವ್ರಿಗೆಲ್ಲ ಮನೆ ಕೊಡ್ತಾರೆ. ಇಂಜೆಕ್ಷನ್ ಹಾಕಿದ್ರು, ಯಾರಾಗ ಹುಷಾರಿಲ್ಲ ಅಂದರೆ ಆ ವೀರಪ್ಪ ಗಲಾಟಿ ಹಂಗೆ ಎಲ್ಲಿ ಹೋಗೋಕ್ಕಾಗಲ್ಲ, ಅವರೇ ಇಂಜೆಕ್ಷನ್ ಹಾಕಿದ್ರು, ಅವರೇ ಡಾಕ್ಟರ್ ಕೊಟ್ಟು ಅವರೇ ಮಾಡಿದ್ರು. ವೀರಪ್ಪನ ಗಲಾಟೆ ಗೊತ್ತು ನಿಮ್ಗೆ? ಅದಕ್ಕೆ ಬಂದಿದ್ದು ಸಾಹೇಬ್ರು. ಹೌದಾ? ಅದಕ್ಕೆ ಬಂದು ಇಲ್ಲಿ ಇದ್ರು ಓಹೋ, ಸಾಹೇಬ್ರು ಅದಕ್ಕೆ ಬಂದಿದ್ರು. ನೀವು ವೀರಪ್ಪನ್ ನೋಡಿದ್ರಾ? ನೋಡಿದೀನಿ. ವೀರಪ್ಪನ್ನ ಹೇಗೆ? ಈ ಊರಮ್ಮ ಅಲ್ಲ, ಈ ಊರೇ ಗೊತ್ತು ಬರೋದು. 20 ವರ್ಷ ಅವರು ಊರೊಳಗೆ ಬಂದಿಲ್ಲ, ಅದಕ್ಕೆ ಮುಂಚೆ ಇಲ್ಲೇ ಬಂದಿರಲ್ಲ. ಅವ್ರ ಮನೆ ಇಲ್ಲೇ ಎಲ್ಲ ನೋಡಿದೀನಿ. ಅವ್ರ ಮನೇಲಿ ಇವಾಗ ಯಾರಿದ್ದಾರೆ? ಯಾರಿಲ್ಲ, ಬೇರೆಯವರು ಕೂತೋಗಿ ಬಿಟ್ಟಿದ್ದಾರೆ. ಬೇರೆಯವರು ಕಾಡು, ನಮ್ಮವರು ಓಡಿಸ್ಕೊಡ್ತಾರೆ. ಅವರು ತಮಿಳ್ನಾಡು ಭಾಷೆ ಮಾಡ್ತಾರೆ. ಇದು ಯಾವುದು ಟೆಂಪಲ್? ಮಾರಿಯಮ್ಮ ದೇವಸ್ಥಾನ. ಅಂದ್ರೆ ಮುಂಚೆ ದೇವಸ್ಥಾನ ಇರ್ನಿಲ್ವಾ ಊರಲ್ಲಿ? ಇಲ್ಲ, ಹಳೆಯದು. ಹಳೆ ಚಿಕ್ಕದಾಗಿತ್ತಾ? ಹಳೆ ಕಾಣ್ತದ್ದು, ಗುಡಿಸಿ ಮಾಡಿತ್ತು. ಅದೆಲ್ಲ ಬಿಚ್ಚಿ ಹಾಕ್ಸ್ಬಿಟ್ಟು ಅವ್ರಿಗೆ ಒಂದು ಇಷ್ಟ ಬಂದು ಊರೂರು ಸೇರಿಸಿ ಎಲ್ಲ ಮಾಡಿದ್ರು, ಅವರೇ ಮಾಡಿಕೊಟ್ಟಿದ್ರು. ನಿಮಗೆ ಅವಾಗ ಎಷ್ಟು ವರ್ಷ ಆಯ್ತು? 21 ಮದುವೆ ಆಯ್ತು ನನಗೆ. ಮದ್ವೆ ಆಗಿತ್ತು. ನಿಮ್ಮ ಹೆಸರು? ಪೆರುಮಾಳ್ ಅಂತ. ಪೆರಿಮಾಳ್. ಇಲ್ಲಿ ಹತ್ರ ನಾವು ಎಲ್ಲ 100 ಜನ ಅವ್ರ ಜೊತೆಲೇ ಕೆಲಸ ಮಾಡೋರು. ಇಲ್ಲಿ ಗೋಬಿನಕಲವರು ಫ್ರೀ ಕೆಲಸ, ಊಟ ಮಧ್ಯಾಹ್ನ ಊಟ ಅವರೇ ಕೊಟ್ಟು. ಶ್ರೀನಿವಾಸ್ ಸರ್ ಏನ್ ಕೆಲಸ ಮಾಡ್ತಾ ಇದ್ರಿ? ನಾವು ಕಲ್ಲು ಹೊಡಿತೀನಿ ಎಲ್ಲಾರ್ಗೆ. ಊರಲ್ಲಿ ಕ್ಯಾಂಪ್ ಓಪನ್ ಮಾಡಿದ್ರಾ? ಎಮರ್ಜೆನ್ಸಿಗೆ ಒಂದು ಬ್ಯಾಗ್ಲಿ ಇಟ್ಕೊಂಡು ಎಮರ್ಜೆನ್ಸಿಗೆ ಇಲ್ಲಿಂದ ಕಲ್ತೂರು ಹೋಗ್ಬೇಕು, ಇಲ್ಲಂದ್ರೆ ಬೆಟ್ಟ ಹೋಗ್ಬೇಕು ನಾವು. ಅವರು ಎಮರ್ಜೆನ್ಸಿಗೆ ಎಲ್ಲ ಮಾಡ್ತಾರೆ. ಅವರೇ ಮಾಡ್ತಿದ್ರ ಅಥವಾ ಜನ? ಅವರೇ, ಬೇರೆಯವ್ರು ಯಾರಿಲ್ಲ, ಒಬ್ಬರೇ. ಅವ್ರ ಹತ್ರ ಯಾವಾಗ್ಲೂ ಇರ್ತಾ ಇತ್ತಾ ಮೆಡಿಸಿನ್? ಯಾವಾಗಲೂ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು ಶ್ರೀನಿವಾಸ್ ಸರ್ ಹತ್ರ? ಕಲ್ಲು ದಿಂಡ್ಕಲ್ಲು ಅದು ಹೊಡ್ಸ್ಬಿಟ್ಟು ಬೇಸ್ಮಟ್ಟ ಎಲ್ಲ ಹಾರ ಎತ್ಕೊಂಡು ಎಲ್ಲ ಬೇಸ್ಮಟ್ಟ ಇಷ್ಟು ನೈಟ್ಲಿ ಎಲ್ಲ ಕೆಲಸ ಮಾಡೋದು. ಹಾಗೆಲ್ಲ ಬಿಟ್ಟು ಬಿಡ್ತಾರೆ. ಎಲ್ಲಿ ಹೋಗಿ ಬಾ ನೈಟ್ಲಿ ಒಂದು 2 ಅವರು ಶಿಫ್ಟು ಥರ. ದುಡ್ಡು ಗಿಡ್ಡು ಏನಿಲ್ಲ, ಬಡವರೆಲ್ಲ ಕೆಲಸ ಮಾಡೋರು. ದೊಡ್ಡವ್ರು ತಾವು ಎಲ್ಲ ವಸೂಲು ಮಾಡ್ಕೊಂಡ್ರು. ಏನೋ ಸ್ವಲ್ಪ ಜಮೀನು ಇರ್ತಾವೆ, ಸಿಮೆಂಟು ಸ್ವಲ್ಪ ಕೆಲಸ. ಓ, ಶ್ರೀನಿವಾಸ್ ಸರ್ ಅವ್ರ ದುಡ್ಡು ಹಾಕಿನೇ ಸ್ವಲ್ಪ ಜಮೀನಿದಾರದ್ರಲ್ಲಿ ದುಡ್ಡಿಲ್ಲ. ಊರವ್ರದ್ದು ಬೇಕಲ್ಲ, ಇಷ್ಟು ಇಂಪ್ರೂವ್ಮೆಂಟ್ ಇಲ್ಲ, ಯಾರ ಹತ್ರ ಊರವ್ರದ್ದು ಸ್ವಲ್ಪ ಬೇಕಲ್ಲ, ಅವರೇ ಮಾಡೋಕ್ಕಾಗಲ್ಲ. ನಾವು ಬಡವರೆಲ್ಲ ಕಷ್ಟಪಡೋದು, ಕೆಲಸ ಮಾಡೋದು. ಒಂದು ವೇಳೆ ಊಟ ಅಷ್ಟೇ ಮಧ್ಯಾಹ್ನ. ಆಮೇಲೆ ಶಿಫ್ಟ್ ಮಾಡ್ತಾರೆ. ನಾವು ಒಂದು 2 ಗಂಟೆ ಮಾಡಿದ್ರೆ ಬೇರೆಯವ್ರನ್ನ ಬಿಟ್ಬಿಟ್ಟು ನಮ್ಮನ್ನ ಕಳಿಸ್ತಾರೆ. ನಿಮ್ಮ ಮನೆ ಕಳಿಸಿದ್ರೆ ಹೋಗಿ ಬನ್ನಿ ಅಂತ. ಗೋಪಿನಾಥಮ್ಮಲ್ಲಿ ಎಷ್ಟು ಜನಸಂಖ್ಯೆ ಇತ್ತು ಅವಾಗ? ಆವಾಗ ಶ್ರೀನಿವಾಸ್ ಸರ್ ಇದ್ದಾಗ 3,500 ಟೋಟಲ್. ಈಗ 5,000. ಅಲ್ಲೆಲ್ಲ ಇದೆಯಲ್ಲ ಸರ್, ಇಲ್ಲಿಂದ ಆಳಂಬಡಿ ತನಕ ಇಲ್ಲಿ 12 ನಂಬರ್ ವಾರ್ಡು. ಹೌದಾ? ಎಷ್ಟು ಎಕರೆ ಇದೆ ಹಂಗಾದ್ರೆ ನಿಮ್ಮೂರು? ಇದು ಎಕರೆ ಕಮ್ಮಿನೇ. ಒತ್ತೂರಿಲಿ 2 ನಂಬರ್ ಇದೆ, ವಾರ್ಡ್ ಇದೆ. ಓ, ಹೌದಾ? ವೈಗಿನಕಲ್ ಪಾಲ್ಸಿಗೆ ಒಂದು, ಅಲ್ಲಿ 2 ವಾರ್ಡ್ ಇದೆ. 300, 600 ಮನೆ ಇದೆ ಒತ್ತೂರಿಲಿ. ಆ ಕಡೆ ಅದೇ ಮಾರುಕೋಟಾಯಿ, ಆಳಂಬಾಡಿ. ಶ್ರೀನಿವಾಸ್ ಸರ್ ಕೊನೆ ದಿನ ನೀವು ನೋಡಿದ್ರಾ? ಲಾಸ್ಟ್ ವರೆಗೆ ಅವ್ರು ನಮ್ಮ ಇಲ್ಲೇ ವೀರಪ್ಪನೇ ಇವ್ರನ್ನ ಸುಟ್ಟಾಕಿದ್ರು. ಊರಿನ ಜನ ಎಲ್ಲ ಸುಟ್ಟಾಗ್ಬಿಟ್ರು. ಎದುರ್ಕೊಂಡು ಊರು ಬಿಟ್ಟು ಎಲ್ಲ ಓಡ್ಬಿಟ್ರು. ಖಾಲಿ ಮಾಡ್ಬಿಟ್ಟು ಅವ್ರು ಬಂದು ಪೊಲೀಸ್ನವ್ರಿಗೆ ಜೀಪ್ ಎತ್ಕೊಂಡು ಬಂದು ದಗರಿ ಕೊಟ್ಟು ಅಲ್ಲ, ಅದಕ್ಕೂ ಮುಂಚೆ ಏನ್ ಘಟನೆ ಇಲ್ಲಿ ನಡೆದಿತ್ತು? ವೀರಪ್ಪನ ತೋರಿಸಿ ಅಂತ ಪೊಲೀಸರು ಹೊಡೆಯುವುದು ನಮ್ಮನ್ನ ಎಲ್ಲ ಎದುರಿಸ್ತಿಲ್ಲ, ಎಲ್ಲ ಎದುರ್ಕೊಂಡು ಹೋಗ್ಬಿಟ್ರು. ಹೌದಾ? ಬಂದು ಹೊಡಿತಾ ಇದ್ರ? ಕೇಳ್ತಾರೆ ಅವರು ಸ್ವಂತವ್ರಲ್ಲ ಇದ್ದಾರಲ್ಲ, ನಮ್ಗೆ ಭಯ ಅಂದ ನಾವೆಲ್ಲ ಒಬ್ರು ಹೋದ್ರೆ ಎಲ್ಲ ಹೋಗ್ಬಿಡ್ತಾರಲ್ಲ. ನೀವು ಹೋಗಿದ್ರಿ? ಎಲ್ಲ ತಮಿಳ್ನಾಡಿಗೆ ಹೋಗ್ಬಿಟ್ಟು ಅವರೇ ಬಂದು ಕರ್ಕೊಂಡು ಬಂದ್ರು. ಅವ್ರು ಬಂದು ಕರ್ಕೊಂಡು ಬಂದು ನಾವಿದ್ದೀವಿ ಅಂತ ಇನ್ಚಾರ್ಜ್ ಅವ್ರದ್ದು. ಆಗ ಪೊಲೀಸರು ಅವ್ರಿಗೆ ಕೊಟ್ಬಿಟ್ರು. ಯಾರಿಗೆ? DCP. ಯಾರು IG ಬಂದಾಗಲೂ ಇವ್ರನ್ನ ಹೇಳುದು ಮತ್ತೆ ಕೇಳ್ಬೇಕು. ಆ ಥರ ಇತ್ತು. ಮಳೆ ಬರ್ತದೆ ಸರ್. ಓ, ಮಳೆ ಬರ್ತದೆ ಅಂತ ಐಡಿಯಾ. ನೆಟ್ವರ್ಕ್ ಸಿಗುತ್ತೆ ನಿಮ್ಮೂರಿಗೆಲ್ಲ? ಯಾವ ದೇವಸ್ಥಾನದಲ್ಲಿ ಬೇರೆಯವ್ರ ಫೋಟೋ ಎಲ್ಲಿನೂ ಇಲ್ಲ. ಹೌದು. ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಎಷ್ಟೊಂದು ದೊಡ್ಡ ದೇವಸ್ಥಾನಗಳಿದೆ. 1000 ಕೋಟಿ ದೇವಸ್ಥಾನ ಕೂಡ ಮಾಡಿದ್ದಾರೆ. ಇಲ್ಲಿ ಹೆಚ್ಚಿಗೆ ಇಲ್ಲಿ ನಮ್ಮ ಮಠಕ್ಕೆ ಸಿಗ್ತಾ ಇಲ್ಲ. ಇವ್ರದ್ದು ಒಂದು ಮಾತ್ರ ಒಳಗೆ ನೋಡಿದ ಅಲ್ಲೊಂದು ಇದೆ, ಪೂಜೆ ಮಾಡ್ತಾರೆ, ನೋಡಿದ ಇಲ್ಲ. ನೋಡ್ಬೇಕು, ಅದಕ್ಕೇನೆ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ ಅಂತ. ಅದರಿಂದ ನಮ್ಮೂರಿಗೆ ಅವರು ಇಲ್ಲಾಂದ್ರೆ ಭಾಳ ಕಷ್ಟ. ಇದೆಲ್ಲ ಮನೆ ಈ ರೋಡೆಲ್ಲ ಇಲ್ಲ.
ಆ ಕಡೆ ಒನ್ ವೇ ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೋಬೇಕು. ಬರೋ ಗಾಡಿಗಳು ಪಾಸ್ ಆಗ್ಬೇಕಾದ್ರೆ ಹಿಂಸೆ. ಇದ್ರಲ್ಲಿರೋ ಮನೆಗಳೆಲ್ಲ ಕೆಳಗಡೆ ಎತ್ತಿ 2 ಸೈಡ್ ಕೊಟ್ಬಿಟ್ಟು ಅವರೇ ರೋಡ್ ಮಾಡಿದ್ರು. ಶ್ರೀನಿವಾಸ್ ಸರ್ ಅವರಿದ್ದಾಗ ರೋಡ್ ಕೆಲಸ ಮಾಡಿದ್ರು, ಮತ್ತೆ ಮನೇನೂ ಅವರೇ ಕೊಟ್ಟಿದ್ದು. ಈಗ ಆವಾಗ ಚಿಕ್ಕದಾಗಿ ಅವ್ರಿಗೆ ಎಷ್ಟು ಮಟ್ಟಕ್ಕೆ ಮಾಡೋಕ್ಕಾಗದೋ ಅಷ್ಟು ಮಟ್ಟಕ್ಕೆ ಮಾಡ್ತಿದ್ರು. ಈಗ ಎಲ್ಲ ಕೆಲ್ಸಕ್ಕೆ ಹೋಗಿ ಮಾಡಿ ಅವ್ರೆಲ್ಲ ಈಗ ದೊಡ್ಡದಾಗಿ ಅವರು ಮಾಡ್ಕೊಂಡ್ರು. ಈಗ ಶ್ರೀನಿವಾಸ್ ಅವರು ಕೊನೆ ದಿನದವರೆಗೂ ಇಲ್ಲೇ ಇದ್ರಲ್ಲ, ವಿಷಯ ಗೊತ್ತಾಯ್ತಲ್ಲ ನಿಮಗೆ, ಅವಾಗ ಹೇಗೆ ಅನ್ನಿಸ್ತು? ಯಾಕೆಂದ್ರೆ ಶ್ರೀನಿವಾಸ್ ಸರ್ ಜೊತೆ ನೀವು ಕೆಲಸ ಮಾಡಿದ್ರಿ. ನಾವು ಇಲ್ಲೇ ನೀವೇ ಇದ್ರಾ? ನಿಮ್ಗೆ ಅವ್ರನ್ನ ಸಾಯಿಸಿದ ಇದು ವಿಷಯ ಗೊತ್ತಾಯ್ತಾ? ಒಂದು 1 hour 2 ಅವರ್ಲಿ 7 ಗಂಟೆಗೆ ಎಲ್ಲ ಅಲ್ಲಿ ಹೋಗಿದ್ರ ಅಲ್ಲಿ ಸ್ಪಾಟ್ಗೆ? ಇಲ್ಲ, ಹೋಗ್ಬೇಕು. ಅಲ್ಲಿಂದ ಜೊತೆಲಿ ಹೋದ್ರಲ್ಲ, ಅವಾಗ ಫೋನ್ ಗಿನ್ನೆಲ್ಲ ಇಲ್ಲ, ನಡ್ಕೊಂಡ್ ಬಂದೆ. ಯಾರು ಸರ್ ನಿಮ್ಗೆಲ್ಲ ಬಂದು ಹೇಳಿದ್ದು? ಅವರು ಜೊತೆಲಿ ಹೋದ್ರಲ್ಲ. ಇದಾರ ಅವ್ರು ಇವಾಗ? ಬರ್ತಲ್ಲ ಅಲ್ಲಿ ರೈಟ್ಲಿ ಓಹೋ, ಮುಂದೆ ಫಸ್ಟ್ ಮನೆ ನಲ್ಲೂರು ಮಾದೆ ಅಂತ ಕೇಳ್ಬೇಕು. ಇದ್ದಾರೆ ಅವರೇ. ಇದು IG ಜದೀಲದವರು. ಹೌದಾ? ಜದೀಲ. ಓ, ಬಿದ್ರಿ ಸರ್ ಜೊತೆ ಇಲ್ಲೇ ಇದ್ರಾ? ಎಲ್ಲ ಕೊಡ್ತಾರೆ ಬಿಡಿ. ವೀರಪ್ಪನ ಇಲ್ಲಿ ಬಂದು ಗಲಾಟೆ ಏನಾದ್ರು ಮಾಡಿದ್ನಾ? ವೀರಪ್ಪಳ ಮಾಡಿಲ್ಲ. ವೀರಪ್ಪನ ಬಗ್ಗೆ ವಿಚಾರಿಸಿದ್ರು ಪೊಲೀಸು. ನಮ್ಮ ಕೈಲಿ ಏನಾಗಲ್ಲ ಅಂತ ಹೇಳ್ಕೊಂಡು ಅವ್ನು DCI ಬಂದು ನಮ್ಮ ಊರಿಗೆಲ್ಲ ಇದು ಕಟ್ಟಿ ಎಲ್ಲ ಕರ್ಕೊಂಡು ಬಂದು ಜನ ಏನು ತೊಂದರೆ ಯಾರು ಕೊಟ್ಟಿಲ್ಲ, ಪೊಲೀಸರು ಕೊಟ್ಟಿಲ್ಲ, ಯಾರು ಕೊಟ್ಟಿಲ್ಲ. ಅವ್ರ ಪಾಟ್ಗೆ ಅವ್ರು ಹೋಗಿ ಎಲ್ಲ ಶೂಟಿಂಗ್ ಮಾಡಿ ಇವನ್ನ ಶೂಟಿಂಗ್ ಮಾಡಿಬಿಟ್ರು. ಅಲ್ಲಿ ನಾಳೆ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ 3-4 ಕಿಲೋಮೀಟರ್ ಬೆಳಗ್ಗೆ ಒಂದು 7 ಗಂಟೆಗೆ. ಆಮೇಲೆ ಅವರು ಹೋಗಿ ಬಂದು ಹೇಳಿದ ಮೇಲೆ ನಮಗೆಲ್ಲ ಗೊತ್ತಾಯ್ತು. ಬಾಡಿ ಎತ್ಕೊಂಡು ಬಂದರು, ತಲೆ ಎತ್ಕೊಂಡು ಹೋಗ್ಬಿಟ್ಟ ವೀರಪ್ಪನು. ಬೇರೆ ಬಾಡಿ ಮಾತ್ರ ಬಂತು. ನಮ್ಮೆಲ್ಲ ಊರ್ ಜನ. ನೀವು ಹೋಗಿದ್ರಾ ಬಾಡಿ ನೋಡಕ್ಕೆ? ಇಲ್ಲ, ನಾವು ಅಲ್ಲಿ ಹೋಗಿಲ್ಲ, ಇಲ್ಲಿ ಎಲ್ಲ ನೋಡಿದ್ದೀವಿ. ಸ್ಕೂಲ್ ದೇವಸ್ಥಾನ ಮುಂದೆ. ಓ, ಇಲ್ಲಿ ತಗೊಬಂದಿದ್ರಾ ಬಾಡಿನ? ಸ್ಕೂಲ್ ಹತ್ರ ಅದೇ ಚೀಲ ಕಟ್ಬಿಟ್ರಲ್ಲ ನೋಡ. ಅದು ಅಲ್ಲ ನಮ್ಮ ಊರೂರು ಎಲ್ಲಾರು ನೋಡಿ. ಅವ್ರ ಮಿಸ್ಸಸ್ ಬೇಜಾರಾಯ್ತು. ಇಲ್ಲ, ಅವ್ರೆಲ್ಲ ಬಂದಿಲ್ಲ, ಅವ್ರ ಹೆಂಡತಿ ಮಕ್ಕಳು ಯಾರು ಬಂದಿಲ್ಲ. ಬಾಡಿ ಎತ್ಕೊಂಡು ಹೋಗ್ಬಿಟ್ಟು ನಿಮಗೆ ಬೇಜಾರಾಯ್ತು? ಎಲ್ಲ ಊರಿಗೆ ನಮ್ಮ ದೇವ್ರಂಗ ಎಲ್ಲ ಮನೆಗೆ ಫೋಟೋ ಇಟ್ಕೊಂಡಿದ್ದಾರೆ ಇವ್ರದ್ದು. ಶ್ರೀನಿವಾಸ್ ಸರ್ದು ಎಲ್ಲರ ಮನೇಲಿ ಫೋಟೋ ಇದೆ. ದೇವ್ರಂಗ ಎಲ್ಲ ನಮ್ಮ ಇವ್ರು ಬಂದೇ ನಮ್ಮ ಊರನ್ನೇ ಕಾಪಾಡಿದ್ದು. ಯಾರು ಕೇಳಿದ್ರೆ ಹೇಳ್ತಾರೆ ಬಿಡಿ ಶ್ರೀನಿವಾಸ್ ಸರ್ ಬಗ್ಗೆ. ಇಲ್ಲಿ ವೀರಪ್ಪನ್ ಫ್ರೆಂಡ್ ಯಾರಿದ್ದಾರೆ? ಅವ್ರ ಜೊತೆ ವೀರಪ್ಪನ್ ಜೊತೆ ಕಾಂಟ್ಯಾಕ್ಟ್ ಇದ್ದವರು? ನಲ್ಲೂರಾಮಾದಿ ಅವ್ರ ಜಾಗದಲ್ಲಿ ಇದ್ದವ್ರೆ ಫಸ್ಟು. ಅವರೇ ಹೇಳ್ತಾರೆ, ನೀವು ಅಲ್ಲಿ ಹೋಗ್ಬಿಟ್ರೆ ಎಲ್ಲ ಸಿಗುತ್ತೆ. ಹೌದಾ? ಫಸ್ಟ್ ಅವ್ರ ಜಾಗದಿಂದ ಆಮೇಲೆ ಪೊಲೀಸ್ ಜಾಗದಲ್ಲಿ ಬಂದು ಸರೆಂಡರ್ ಆಗಿ ಅವ್ರಿಗೆಲ್ಲ ಗೊತ್ತು. ಅದೇ TP ಪೆರ್ಮಾಳ್ ಅಂತ ಕೆಳಗಡೆ. ಅದು ಸ್ವಲ್ಪ ರೇಟ್ ಆಗುತ್ತೆ ಅವ್ರು ಬರಕ. ಅವರು ಅಲ್ಲಿದ್ದಾರೆ, ಇಲ್ಲಿ ದೊಡ್ಡಿಲಿ ಮಡಿಗಿರಿ. ಅವ್ರು ವೀರಪ್ಪನ ಜಾಗದಲ್ಲಿ ಇಬ್ರು ಅವ್ರ ಜಾಗದಲ್ಲಿ ಹೋಗಿ ಬಂದವರು. ಅಲ್ಲಿಗೆ ಇವ್ರು ಸಾಯಿಸ್ತಲ್ಲ, ಇವ್ರ ಜಾಗಕ್ಕೆ ಹೋಗಿ ಓಡಿ ಬಂದವರು. ಇಬ್ಬರು ಸೆತ್ತೋಗ್ಬಿಟ್ರು. ಅದೇ ಕಂಡಿಯ ಒಳಂದ ಒಂದಿಬ್ರು. ಅವರು ಇನ್ನೊಬ್ರು ಅಂದ್ರೆ ಪುಣಸ್ವಾಮಿ, ವೀರಪ್ಪ ಸಿಕ್ಕಪ್ಪ, ಆಮೇಲೆ ಮುನಿಸ್ವಾಮಿ, ಅವರೆಲ್ಲ ಇಲ್ಲ ಈಗ. ಇವರು ವೀರಪ್ಪನ್ ಇಬ್ಬರೇ ಹೋಗಿ ಬಂದವರು. ವೀರಪ್ಪನ್ ತಮ್ಮ ಮಾದ? ತಮ್ಮಳ ಇಲ್ಲ, ಯಾರಿದ್ದಾರೆ? ಮಾದ. ಮಾದ ತಮ್ಮಳ ಚಿಕ್ಕಪ್ಪ ಮಗ. ಎಲ್ಲಿದ್ದಾರೆ ಅವರು? ಮನೆ ಇದೆ, ಬನ್ನಿ. ಇನ್ನೊಬ್ರು ಇದ್ದಾರೆ, ಶೀಲಮ್ಮ ಮುಂದೆ ಈ ಕಡೆ ಲೆಫ್ಟ್ ಮನೆ. ಆ ಮನೆಯಲ್ಲ ಸೀನಿಂದ ಇದ್ದಾರೆ. ಅವ್ರು ಚಿಕ್ಕಪ್ಪನ ಮಗ. ನಮ್ಮ ಮೈಸೂರು ಎಲ್ಲರಿಗೂ ಗೊತ್ತು, ಎಲ್ಲ ನೋಡಿದೀವಿ. ನೀವು ನೋಡಿದ್ರ ವೀರಪ್ಪನ? ಇಲ್ಲಿ ಬಂದು ಇದು ಮಾಡಿದ್ದಾರೆ, ನೋಡಿದೀವಿ, ಜೊತೆಲಿ ಮಾತಾಡಿದೀವಿ ವೀರಪ್ಪನ ಜೊತೆ. ಈ ಊರೇ ಅವರು ಅಲ್ಲ, ಈ ಊರೇ ಗೊತ್ತಾಯ್ತು. ಬಂಡಿ ಗಿಂಡಿಗಳೆಲ್ಲ ಸುಮ್ಮನೆ ಜಾಲಿಯಾಗಿದ್ವು. ಆಮೇಲೆ ಅವ್ರಿಗೆ ಗಲಾಟೆ ಆಯ್ತು. ಫಸ್ಟ್ ನಾವು ನೋಡಿದ್ವು, ಅವ್ರಿಗೆ ಏನಕ್ಕೆ ದಂಡಿಗೆ ಹೋಗಿಲ್ಲ. ಆಮೇಲೆ ದಂಡಿಗೆ ಹೋಗಿದ್ಮೇಲೆ ಅವ್ರು ಕಾಡು ಒಳಗೆ ಹೋಗಿ. ವೀರಪ್ಪನ ಯಾಕಂಗಾದ? ನಿಮ್ಮೂರವ್ರು ಏನು ಹೇಳ್ತೀರಾ? ನಮ್ಮೂರು ಯಾಕಂಗ ಅಲ್ಲ, ವೀರಪ್ಪನ ಯಾಕಂಗಾದ? ಯಾಕಂದ್ರೆ ನಮ್ಮೂರ್ಲಿ ಫಾರೆಸ್ಟ್ ಇಲ್ಲ. ಕೆಲಸ ಮಾಡಿದ್ದಾರೆ ಇವ್ರ ಬಗ್ಗೆ ಕೇಳಿ. ಅದು ಹೇಳಿದ್ರೆ ಸುರ್ಪಾಗಿ. ಆಗ ನಮ್ಮ ಊರಿಗೆ ಬಸ್ ಇಲ್ಲ, ಫೋನ್ ಇಲ್ಲ, ರೋಡ್ ಇಲ್ಲ, ಒಂದೇ ಗಾರ್ಡ್ ಮಾತ್ರ ಇರೋದು. ರೇಂಜ್ ಗಿಡ ಇಲ್ಲ, ನಡ್ಕೊಂಡು ಬರಬೇಕು ನಾವು. ಒಂದು ಫೋನ್ ಈ ಕಡೆ ಹಂಗೆ ಬೆಟ್ಟ, ಏನು ಮಾಡೋಕ್ಕಾಗಲ್ಲ. ಅದಲ್ಲಿ ಅವನು ಮಾಡ್ಕೊಂಡಿದ್ದೆ, ಇವರು ಬಿಟ್ಬಿಟ್ರು. ಯಾರು ಕೇಳೋಕ್ಕಾಗಲ್ಲ. ಆ ಥರ ಆಗ್ಬಿಟ್ಟು ಹಂಗೆ ಅಭ್ಯಾಸ ಆಗ್ಬಿಟ್ಟದು. ಅವ್ರ ಅಪ್ಪ ಅಮ್ಮ, ವೀರಪ್ಪನ ಅಪ್ಪ ಅಮ್ಮ ಎಲ್ಲ ಇಲ್ಲಿಯೇ ಸತ್ತು ಹೋಗ್ಬಿಟ್ರು. ಅವ್ರು ಇರುವಾಗನೇ ಅವನು ಇರ್ಬೇಕಾದ್ರೆ ತಾಯಿ ಇದಕ್ಕೆ ಅವನು ಬಂದೇ ಇಲ್ಲ. ಎಲ್ಲ ಪೊಲೀಸ್ ಆಗ್ಬಿಟ್ರು. ಆಗಲೇ ತಾಯಿ ಸತ್ತದಾಗ ಬಂದೇ ಇಲ್ಲ. ಅವನಿಗೆ ಗೊತ್ತಾಯ್ತು ವಿಷಯ? ಬಿಸಿಲ ಗೊತ್ತು, ಬಂದಿಲ್ಲ. ಅಷ್ಟು ಕಟಕನ ಕಟ್ಟಕ ಎಲ್ಲ. ಇಲ್ಲಿ ಬಂದರೆ ಪೊಲೀಸು ರೈಡ್ ಮಾಡಿದ್ರು. ಅದಕ್ಕೆ ನಲ್ಲೂರು ಮಾದ ಮತ್ತೆ ಚಿಕ್ಕ ಮಾದಿ ನೋಡಿ ಹೋಟೆಲ್ ಎಲ್ಲ. ಓಕೆ, ಬನ್ನಿ ಹಾಗಾದ್ರೆ ಅಲ್ಲಿಗೆ ಹೋಗೋಣ. ಅಷ್ಟೊತ್ತಿಗೆ ಓಪನ್ ಇರುತ್ತೆ ಅಲ್ವಾ ಇದು ದೇವಸ್ಥಾನ? ಓಪನ್ ಮಾಡ್ತಾರೆ. ಬರ್ತೀವಿ.
ಹ್ಞೂ ಅಷ್ಟೊತ್ತಿಗೆ ಹೋಗಿ ಬರ್ತೆ